ಸರ್ಕಾರ, ಜಿಲ್ಲಾ ಪಂಚಾಯತ್ ಬೀದರ್ ಸಂಜೀವಿನಿ ಎನ್ವಿರಾನ್ಮೆಂಟ್ ಹಾಗೂ ಸೆಲ್ಕೋ ಸಂಯುಕ್ತಾಶ್ರಯದಲ್ಲಿ ಸೌರಶಕ್ತಿ ಚಾಲಿತ ಜೀವನೋಪಾಯ ಪರಿಹಾರಗಳ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ಅಗತ್ಯವಾದ ಯಂತ್ರಗಳನ್ನು ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಯಿತು ಮತ್ತು ಸ್ವಾವಲಂಬಿ ಜೀವನಕ್ಕಾಗಿ ಸೆಲ್ಕೋ ಸಂಸ್ಥೆ ಜೊತೆ ಕೈ ಜೋಡಿಸಿ ಬದುಕು ಹಸಿನಾಗಿಸಿಕೊಳ್ಳಿ ಎಂದು ಪ್ರಸನ್ನ ಹೆಗ್ಡೆ ತಿಳಿಸಿದರು. ಇದೇ ವೇಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ದಿಲೀಪ್ ಬದೋಲೆ, ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಬೇಕು. ಅವರಿಗೆ ಬೇಕಾದ ಸೌಲಭ್ಯಗಳು ಸರ್ಕಾರದ ಮಟ್ಟದ ಲಭ್ಯವಿದ್ದು ಅವುಗಳ ಸದುಪಯೋಗ ಪಡಿಸಿಕೊಂಡು ಜೀವನದಲ್ಲಿ ಯಶಸ್ವಿ ಉದ್ಯಮಿಗಳಾಗಬೇಕು ಎಂದರು. ಎಲ್ಲ ಇಕ್ವಿಪ್ಮೆಂಟ್ ಜೊತೆಗೆ ತಮಗೆ ಇವತ್ತು ಎಲ್ಲ ನಮ್ದು NRLM ಟೀಮ್ SSG ಮಹಿಳೆಯರಿಗೆ ಇದು ಒಂದು ಅರಿವು ಕಾರ್ಯಕ್ರಮ ಅವರು ಇವತ್ತು ಹಮ್ಮಿಕೊಂಡಿದ್ದಾರೆ. ಸೊ ಇದರದ್ದು ತುಂಬಾ ಪ್ರಯೋಜನ ಆಗಬೇಕು. ಯಾಕಂದ್ರೆ ನಾನು ಸೆಲ್ಕೋ ಮತ್ತೆ ನಮ್ಮ ಪರಿಚಯ ಕಲಬುರಗಿಯಲ್ಲಿ ಸಿಒ ಇದ್ದಾಗೂ ಇತ್ತು. ಇದೇ ವೇಳೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬೀದರ್ ಜಿಲ್ಲಾ ಹಿರಿಯ ಪತ್ರಕರ್ತ ಹಾಗೂ ಉತ್ತರ ಕರ್ನಾಟಕ ಸುದ್ದಿ ಸಂಸ್ಥೆ ಪ್ರಧಾನ ಸಂಪಾದಕರಾದ ಶಿವಶರಣಪ್ಪ ವಾಲಿ ಅವರು ಮಾತನಾಡಿ, ಈ ರೀತಿಯ ಕಾರ್ಯಕ್ರಮಗಳು ಜಿಲ್ಲೆ ಮಟ್ಟದಲ್ಲಿ ಅಲ್ಲದೆ ಗ್ರಾಮೀಣ ಮಟ್ಟದಲ್ಲಿ ನಡೆಯಬೇಕು. ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡಿ ಅವರಿಗೆ ಉತ್ತಮ ಜೀವನವನ್ನು ಕಲ್ಪಿಸಿಕೊಡಬೇಕು ಎಂದು ಸೆಲ್ಕೋ ಸಂಸ್ಥೆಯ ಪ್ರಮುಖರಿಗೆ ತಿಳಿಸಿದರು. ಅದೇ ಮಹಿಳೆಯರು ಕೂಡ ಸರ್ಕಾರದಿಂದ ಸಾಲ ಪಡೆದು ಕಷ್ಟಪಟ್ಟು ದುಡಿದು ಉತ್ತಮವಾಗಿ ವ್ಯವಹಾರ ಮಾಡಿ ಇತರರಿಗೆ ಮಾದರಿಯಾಗಬೇಕು ಎಂದರು. ನಾನು ಯಾವುದೇ ರೀತಿ ಅತಿಥಿ ಅಂತ ಅಲ್ಲ, ಶಂಕೋದವ್ರು ಹಳೆ ಸಂಬಂಧ ಇದೆ, ಸರ್ ಬರಬೇಕಂತ ಬಂದಿದೆ. ಅದಕ್ಕೆ ಕರೆದು ನಾನು ಮಾತಾಡಲಿಕ್ಕೆ ಹೇಳಿದ್ರು. ಅದಕ್ಕೆ ಅವ್ರಿಗೆ ನಾನು ತುಂಬ ಧನ್ಯವಾದವನ್ನು ಅರ್ಪಿಸ್ತೇನೆ. ಒಂದೇ ಮಾತಾಡಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ, ಉತ್ತರ ಕರ್ನಾಟಕ ಪತ್ರಿಕೆಯ ಸಂಪಾದಕರಾದ ಶಿವಶರಣಪ್ಪ ವಾಲಿ, ಪ್ರಸನ್ನ ಹೆಗ್ಡೆ, ಜಗನ್ನಾಥ ಮೂರ್ತಿ ಮತ್ತಿತರರು ಹಾಜರಿದ್ದರು.